ಎಷ್ಟೊಂದು ಮುಳ್ಳಾಯ್ತು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ, ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ಟಿಫನ್ ಬಂದು ಇವತ್ತು ತರಕಾರಿ ಪಲಾವ್ ಮಾಡಿದ್ದೆ. ಟಿಫನ್ ಮಾಡಬೇಕು, ನನ್ನ ಮಗನಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೆ. ಒಂದೊಂದು ದಿವಸ ಒಂದು ಸಲ ಮಶ್ರೂಮ್ ಪಲಾವ್ ಮಾಡ್ತೀವಿ, ಒಂದು ಸಲ ತರಕಾರಿ ಪಲಾವ್ ಮಾಡ್ತೀವಿ. ಇವತ್ತು ಬಂದು ತರಕಾರಿ ಪಲಾವ್ ಮಾಡಿದ್ದೆ, ತುಂಬ ದಿವಸ ಆಗಿತ್ತು. ಇವತ್ತು ಟಿಫನ್ ಮಾಡಿಕೊಂಡು ಪ್ರಕಾಶ್ ಅವರು ಗಾಡಿ ತೊಗೊತಾವ್ರೆ. ಗಾಡಿ ಹೋಗಿ ತೊಗೊಂಬರ್ಬೇಕು. ಇಲ್ಲೇ ಬುಕ್ ಮಾಡಿರೋದು. ಹೋಗಿ ನಾನು, ಚಂದನ್, ಪ್ರಕಾಶ್, ನಮ್ಮ ಯಜಮಾನ್ರು 4 ಜನ ಹೋಗಿ ತೊಗೊಂಬಂದ್ವಿ. ಇವಾಗ ಪೂಜೆ ಮಾಡಿಸ್ತಾವ್ರೆ, ಅಂದರೆ ದೇವ್ರಿಗೆ, ಚೌಡಮ್ಮನಿಗೆ ಮತ್ತು ಗಾಡಿಗೆ ಫಸ್ಟ್ ಪೂಜೆ ಮಾಡಿಸ್ತಾವ್ರೆ. ನಮ್ಮ ಯಜಮಾನ್ರು ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾವ್ರೆ. ಇವತ್ತು ಬಂದು ಶುಕ್ರವಾರ, ವಾರದ ದಿವಸ ತೊಗೊಂಬಂದಿದ್ರು. ತೊಗೊಂಬಂದು ಹೂವು ಎಲ್ಲ ತೊಗೊಂಬಂದಿದ್ರು. ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾವ್ರೆ. ನಾವು ಹೊಸ ಗಾಡಿ ವೆಹಿಕಲ್ಸ್ ಏನೇ ತೊಗೊಂಡ್ರು ದೇವ್ರಿಗೆ ಪೂಜೆ ಮಾಡಿಸ್ತೀವಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಪೂಜೆ ಮಾಡಿಸ್ತೀವಿ, ಅಂದರೆ ಏನು ತೊಂದರೆ ಆಗದಿರಂಗೆ ಅಂದ್ಬಿಟ್ಟು ಪೂಜೆ ಮಾಡಿಸ್ತೀವಿ. ಪೂಜೆ ಇನ್ನೇನೆಲ್ಲ ರೆಡಿ ಮಾಡ್ತಾವ್ರೆ, ಪೂಜೆ ಮಾಡಬೇಕು. ಅರ್ಶನಕ್ಕೆ ಹೋಗಿದ್ರು, ನಾನು ಅಲ್ಲಿ ಅರ್ಶನಕ್ಕೆ ಹೋಗಿ ಬಂದೆ. ಅಂದರೆ ಮದುವೆ ಇತ್ತು ನಮ್ಮ ಮನೆ ರೋಡಲ್ಲಿ. ನಮ್ಮದು ಮನೆ ಬಾಡಿಗೆ ಕೊಟ್ಟಿದ್ದೀವಲ್ವ, ಅಲ್ಲಿ ಅವ್ರ ಮನೇಲಿ ಮದುವೆ ಆಗ್ತೈತೆ. ಇವತ್ತು ಅರ್ಶನಕ್ಕೆ ಹೋಗಿದ್ರು, ನಾನು ಅಲ್ಲಿ ಹೋಗ್ಬಿಟ್ಟು ಅರ್ಶನ ಇಟ್ಬಿಟ್ಟು ಬಳೆ ಶಾಸ್ತ್ರ ಇತ್ತು, ಬಳೆ ಹಾಕಿಸ್ಕೊಂಬರ್ಬೇಕು. ಇವಾಗ ಮನೇಲಿ ಪೂಜೆ ಮಾಡ್ತಾವ್ರೆ. ಸ್ವಾಮಿ ಕಾಪಾಡಪ್ಪ. ಎಲ್ಲರಿಗೂ ಕೊಡ್ತಾರೆ. ವೆಹಿಕಲ್ ಬಂದು ಸುಜುಕಿ ಆಕ್ಸಿಸ್ ತೊಗೊಂಡಿರೋದು. ಬಿಸಿಲಿಗೆ ಹೋದರೆ ವೈಟ್ ಕಾಣಿಸುತ್ತೆ, ನೆರಳಲ್ಲಿದ್ದರೆ ಕ್ರೀಮ್ ಕಲರ್ ಮೇಲೆ ತುಂಬ ಚೆನ್ನಾಗಿತ್ತು ಕಲರು. ಇವಾಗೆಲ್ಲ ಒಂಥರ ಡಿಫ್ರೆಂಟಾಗಿ ಬಂದಿರೋದು. ಪೆಟ್ರೋಲ್ ಅಂತೂ ಒಳಗಡೆ, ಅಂದರೆ ಸೀಟ್ ಕೆಳಗಡೆ ಎಲ್ಲ ಬ್ಯಾಕ್ ಸೈಡ್ ಬಂದೈತೆ ಪೆಟ್ರೋಲ್ ಹಾಕೋದು. ಗಾಡಿ ಬಂದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಮತ್ತು ದೇವ್ರ ಹೆಸರು ಬರೆದ್ರು ನಮ್ಮ ಯಜಮಾನ್ರು ಬಂದು. ಇವಾಗ ಒಂದು ದೇವಸ್ಥಾನ, ಒಂದು 2-3 ದೇವಸ್ಥಾನ ಹೋಗಿ ಬರ್ಬೇಕನ್ಬಿಟ್ಟು ಹೋಗ್ತಾವ್ರೆ ಇಬ್ಬರು, ಪ್ರಕಾಶ್ ಮತ್ತು ಚಂದನ್ ಇಬ್ಬರು ಹೋಗ್ತಾವ್ರೆ. ನಮ್ಮ ಅಮ್ಮನ ಗಾಡಿ ಓಡ್ಸಕ್ಕೆ ಬರಲ್ಲ. ಯಾಕೆ ಬರಲ್ಲ? ಬರುತ್ತೆ, ಚೆನ್ನಾಗೇ ಬರುತ್ತೆ. ಬರಲ್ಲ. ಗಾಡಿನೂ ಓಡಿಸ್ತೀನಿ, ಕಾರು ಓಡಿಸ್ತೀನಿ. ಅದೇ ಇಲ್ಲ, 2 ದಿವಸ ಹೋದರೆ ಕಾರು ಓಡಿಸ್ತೀನಿ. ಗಾಡಿ ತೊಗೊಂಡಿರೋದು ಪ್ರಕಾಶ್ ಅವರು. ಇವಾಗ ಪೂಜೆ ಆಯಿತು, ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಕ್ಕೆ ಹೋಗೋರೆ. ಕಾಯ್ತಾ ಇದ್ದೀವಿ. ಫುಲ್ ಎತ್ಕೊಂಡಿದೆ. ತಗಂತೀನಿ. ಸ್ವಲ್ಪ ಆಚೆ ಕಡೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು, ಆದರೆ ಇವತ್ತು ನೈಟ್ ಬರ್ತೀವಿ, ಇಲ್ಲಾಂದರೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ವಾಪಸ್ ಬರ್ತೀವಿ. ಸ್ವಲ್ಪ ಕೆಲಸ ಇತ್ತು. ನಾನು, ನನ್ನ ಮಗ, ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ಕೆಲಸ ಇರೋದು, ಅಲ್ಲಿ ಮುಗಿಸ್ಕೊಂಡು ಆದರೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಬರೋಣ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಬನಶಂಕರಮ್ಮನ ದೇವಸ್ಥಾನಕ್ಕೆ. ಅದಕ್ಕೆ ಇವತ್ತು ಮಾರನೇ ದಿವಸ ಇದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಏನು ತುಂಬ ಟ್ರಾಫಿಕ್ ತುಂಬ ಇರುತ್ತೆ, ಅಂದರೆ ಬನಶಂಕರಿ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು.
ನಾವು ಇನ್ನೇನು ಹತ್ರದಲ್ಲಿದ್ದೀವಿ. ಶುಕ್ರವಾರ ಶನಿವಾರ ಆದರೆ ರಶ್ ಇರುತ್ತೆ. ಶುಕ್ರವಾರ ಭಾನುವಾರ ಮಂಗಳವಾರ ಒಂದೊಂದು ಸಲ ಶನಿವಾರನೂ ತುಂಬ ರಶ್ ಇರುತ್ತೆ. ನಾವು ಬಂದು ಇವತ್ತು ಶನಿವಾರ ಬಂದಿದ್ದೀವಿ, ಬೆಳಿಗ್ಗೆನೇ ಬಂದಿದ್ದೀವಿ. ಶನಿವಾರ ಬಂದು ಬೆಳಗ್ಗೆ ಬಂದು ಇವಾಗ ಹೂವು ತೊಗೊಂಡು ಪೂಜೆಗೇನು ಅಲ್ಲಿ ಪೂಜೆ ಮಾಡ್ಸೋಕ್ಕಾಗಲ್ಲ, ಹೂವು ಕೊಡ್ಬೋದು, ನಿಂಬೆಹಣ್ಣು ಹಾರ, ದೀಪ ಮಾಡ್ಬೋದು. ನಿಂಬೆಹಣ್ಣು ದೀಪನಾಗಲಿ ಬೆಲ್ಲದ ಆರತಿ ಏನಾನ ಮಾಡ್ಬೋದು. ಹೂವು ಒಂದು ತೊಗೊಂಡು ಹೋಗ್ತೀವಿ, ನಿಂಬೆಹಣ್ಣು ಇಟ್ಬಿಟ್ಟು ತೊಗೊಂಬರ್ತೀವಿ. ಅಲ್ಲೇ ಎಲ್ಲ ಸಿಗುತ್ತೆ ನಿಮಗೆ, ಬರೀ ಕೈಯಲ್ಲಿ ಬಂದ್ರೂ ಅಷ್ಟೇ ಪ್ರತಿಯೊಂದು ಎಲ್ಲ ಸಿಗುತ್ತೆ. ಪ್ರತಿ ಸಲ ಹೋಗೋವಾಗ ಎಲ್ಲ ನಮ್ಮ ತಮ್ಮವ್ರು ಹೋದರೆ ನಿಂಬೆಹಣ್ಣು ಹಾರ ಮತ್ತು ಹೂವು ತೊಗೊಂಡು ಹೋಗ್ತಾರೆ. ನಾವು ಈಡ್ಗಾಯಿ ತೊಗೊತೀವಿ, ಈಡ್ಗಾಯಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಬರ್ತೀವಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಪೂಜೆ ಮಾತ್ರ ಅಂದರೆ ದರ್ಶನ ನೋಡಿಕೊಂಡು ಬರ್ಬೋದು. ಟಿಕೆಟ್ಸ್ ಏನಾನ ತೊಗೊಂಡ್ರೆ ಸ್ಪೆಷಲ್ ದರ್ಶನ ಆದರೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕುಂಡಿಸ್ತಾರೆ. ಇವತ್ತು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ಇದು ಬಂದು ನಾವು ಲೈನಲ್ಲಿ ಹೋಗುವಾಗ ಇಷ್ಟು ವಿಡಿಯೋ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕುತ್ಕೊಂಡು ಹೂವು ಎಲ್ಲ ಕೊಟ್ಟರು, ನಿಂಬೆಹಣ್ಣು ಕೊಟ್ಟರು. ಅಲ್ಲಿ ಮುಗಿಸ್ಕೊಂಡು ದೇವ್ರ ಸುತ್ತ ಹಾಕ್ಬೋದು. ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ಮಾತ್ರ, ಇಲ್ಲಾಂದರೆ ಆಗಲ್ಲ. ಅಲ್ಲಿಂದ ದರ್ಶನ ಮಾಡಿಕೊಂಡು ಶಾಕಾಂಬರಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಚೌಡಮ್ಮನ ದೇವಸ್ಥಾನ ಐತೆ, ಅಲ್ಲೂ ಪೂಜೆ ಮಾಡಿಕೊಂಡು ಅಲ್ಲಿ ದಾರ ಕೊಡ್ತಾರೆ. ದಾರ ಎಷ್ಟೋ ಗೊತ್ತಿಲ್ಲ, ದಾರ ಕೇಳಿದ್ರೆ ದಾರ ಕೊಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಲ್ಲಿಂದ ಈ ವಿಡಿಯೋ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಇದನ್ನ ಟೈಲ್ಸ್ ಇನ್ನೊಂದು ಸ್ವಲ್ಪ ಇವತ್ತು ಟಚಪ್ ಇತ್ತು. ಸ್ವಲ್ಪ ಸಂಪಾತ್ರ ಎಲ್ಲ ಅದು ಸ್ವಲ್ಪ ನೀರೆಲ್ಲ ಬಿದ್ದು ನೀರು ಬಿದ್ದು ಇದು ಕಬ್ಬಣ ಎಲ್ಲ ತುಕ್ಕಾಗ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬೇರೆ ಹಾಕ್ಸ್ತಾಯಿದ್ರು ಟೈಲ್ಸ್ ಬಂದು. ಇವತ್ತು ಸಂಜೆ ಮೇಲೆ ಸಿಕ್ಕಾಪಟ್ಟೆ ಬಿರುಗಾಳಿ ಮತ್ತು ಮಳೆ. ನಮ್ಮದು ಲಕ್ಷ್ಮಿ ಗಿಡ ಪಾಟ್, ಅದೇ ಲಕ್ಷ್ಮಿ ಗಿಡ ಬಿದ್ದೋಯ್ತು. ಅದು ಎತ್ತಕ್ಕಾಗ್ತಾ ಇರಲಿಲ್ಲ ನಮಗೆ, ಮುರಿದೋಗಿದ್ರೆ ಹೋಗ್ತಾಯಿತ್ತು. ಎಷ್ಟೋ ವರ್ಷದ ಗಿಡ ಇದು. ನಮ್ಮ ಅತ್ತೆಯವರು ನಾವು ಈ ಮನೆಗೆ ಬರೋವಾಗ ಹಾಕಿರೋದು ಆ ಗಿಡ. ಕಿತ್ತೋಗಿದ್ರೆ ಹೊಟ್ಟೆ ಎಲ್ಲ ಉರಿದೋಗ್ತಾ ಇತ್ತು, ಅಷ್ಟು ಬೇಜಾರಾಗೋಯಿತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗ ಬಂದಮೇಲೆ ಒಂದು ಟವಲ್ ಹಾಕಿ ನಾವು ಎತ್ತಿರೋದು. ಸ್ವಲ್ಪ ಇದು ಮಾಡಿದ್ರೂ ಕಟ್ಟಾಗೋಗುತ್ತೆ, ಮುರಿದೋಗುತ್ತೆ. ನಾನು ನನ್ನ ಮಗ ಸೇರಿಸಿ, ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ಲು, ತಿರ್ಗಿ ಅವಳು ಎಲ್ಪ್ ಮಾಡಿದ್ಲು. ಹುಷಾರಾಗಿ ಎತ್ತಿ ನಿಲ್ಲಿಸಿ ಆಮೇಲೆ ದಾರ ಕಟ್ಟಿದ್ದೀವಿ. ಅಷ್ಟು ಬಿರುಗಾಳಿ ಅಂದರೆ ಬಿರುಗಾಳಿ. ಒಂದೊಂದು ಸಲ ಈ ರೀಸೆಂಟಾಗಿ ತುಂಬ ಗಾಳಿ, ಬಿರುಗಾಳಿ, ಮಳೆ ತುಂಬ ಇತ್ತು. ಆಮೇಲೆ ಟವಲ್ ಹಾಕಿ ಎತ್ತಿ ನಿಲ್ಲಿಸಿದ್ವಿ. ಆಮೇಲೆ ಇದು ಮಾರನೇ ದಿವಸ ಲಾಗು. ನನಗೆ ಈ ರೀಸೆಂಟಾಗಿ ವೀಡಿಯೋಸೇ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಇದು ಟೈಲ್ಸ್ ಅವ್ರಿಗೆಲ್ಲ ಟೀ ಇಟ್ಕೊಂಡು ಬಂದೆ. ಟೈಲ್ಸ್ ಇಡ್ತಾಯಿದ್ರು. ನಾವು ಟೈಲ್ಸ್ ತೊಗೊಂಬಂದಿದ್ವಿ, ಟೈಲ್ಸ್ ಹಾಕ್ತಾಯಿದ್ರು. ಇನ್ನೇನು ಫಿನಿಶಿಂಗ್ ಆಗ್ತಾಯಿದೆ ಟೈಲ್ಸ್ ಬಂದು. ಇನ್ನೇನು ಇವತ್ತು ನಾಳೆ ಹಾಕ್ಬಿಟ್ರೆ ಮುಗ್ದೋಗುತ್ತೆ. ಇನ್ನು 2 ರೂಮೇ ಅಲ್ವಾ, ಅಷ್ಟೇ ಟೈಲ್ಸು. ಇನ್ನೇನು ಇವಾಗ ಕೆಲಸ ಮುಗ್ದೋಗುತ್ತೆ. ಬೇರೆ ಕೆಲಸ ಇಡಿಸ್ಬೇಕು, ಪೈಂಟಿಂಗ್ ಕೆಲಸ ಇಡಿಸ್ಬೇಕು. ಇನ್ನೇನು ಪೈಂಟಿಂಗ್ ಮಾಡಿಸ್ಬೇಕು. ಸ್ವಲ್ಪ ಆಲ್ಟ್ರೇಷನ್ ಇನ್ನೇನು ಆಗ್ತೈತೆ. ಸ್ವಲ್ಪ ಟೆರೆಸ್ ಮೇಲೆಲ್ಲ ಸ್ವಲ್ಪ ಆದಷ್ಟು ಕ್ಲೀನಿಂಗ್ ಮಾಡಬೇಕು. ನೋಡಿ ಎಷ್ಟು ಮೆಸ್ಸಿ ಐತೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಇನ್ನು ಇದು ಟೈಲ್ಸ್ ಹಾಕಿ ಹೋಗಿದ ತಕ್ಷಣವೇ ನಾವೆಲ್ಲ ಕ್ಲೀನ್ ಮಾಡಿಸ್ತೀವಿ. ಅವಾಗೆ ಸ್ವಲ್ಪ ಆದಷ್ಟು ನಾವು ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಇದು ಇಬ್ಬರು ಕೆಲಸದವ್ರಲ್ವ ಬಂದಿರೋದು, ಅದು ಸ್ವಲ್ಪ ಕೆಲಸ ಆಗ್ತಾಯಿತ್ತು. ಆಮೇಲೆ ಮಿಕ್ಕಿರೋದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮದು ಮೆಟ್ಲಂತೂ ಹೆಂಗೋ ಒಂದು ಹಂತಕ್ಕೆ ಬಂತು. ಯಾಕಂದರೆ ಮುಂಚೆ ನಾವು ಮಳೆ ಬಂದರೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಮೆಟ್ಲ ಮೇಲೆ ತುಂಬ ಜಾರ್ಬಿಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಬೇರೆ ಮಾರ್ಬಲ್ ಮೇಲೆ ಹಾಕ್ಸಿರೋದು. ಇನ್ನೇನು ಮುಗೀತಾ ಬರ್ತೈತೆ. ಇದೆಲ್ಲ ಆಗ್ತಾ ಇದ್ದಂಗೆ ಪೇಂಟಿಂಗ್ ಕೆಲಸ ಹಿಡಿಬೇಕು ನಾವು. ಈ ವಿಡಿಯೋಲಿ ತುಂಬ ವಿಡಿಯೋಸ್ ಅಟ್ಯಾಚ್ ಮಾಡಿದ್ದೀನಿ. ನನಗೆ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಕೆಲಸ ಇರುತ್ತೆ ನಮಗೂ ಅಷ್ಟೇ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಡೈಲಿ ಲಾಗ್ಸ್ ಅಂದರೆ ಅದೇ ಟಿಫನ್ ಅದೇ ಊಟ ಇರುತ್ತೆ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಯಜಮಾನ್ರು ಏನಾನ ಕೆಲಸ ಮಾಡ್ತಾಯಿದ್ರೆ ಪ್ರತಿ ಸಲ ಹೋಗಿ ನೋಡಿಕೊಂಡು ಬರ್ತಾ ಇರ್ತಾರೆ, ಯಾವ ಥರ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು.